ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆ ಆಗಸ್ಟ್ 4ನೇ ತಾರೀಕು ಅತಿ ಶಕ್ತಿಯುತವಾದ ಆಷಾಢ ಅಮಾವಾಸ್ಯೆ. ಇದು 100 ವರ್ಷಗಳ ನಂತರ ಬರ್ತಿರೋಂಥ ಅದ್ಭುತವಾದ ದಿನ. ಯಾಕಂದ್ರೆ ಆಷಾಢ ಅಮಾವಾಸ್ಯೆ ಈ ಸಲ ಭಾನುವಾರ ಬಂದಿದೆ. ಅದರ ಜೊತೆ ಈ ದಿನ ಪುಷ್ಯಮಿ ನಕ್ಷತ್ರ ಕೂಡ ಬರ್ತಿದೆ. ಪುಷ್ಯಕ ಯೋಗ ಕೂಡ ಇದೆ. ಈ ಅಮಾವಾಸ್ಯೆಯನ್ನ ಚುಕ್ಕಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಇಷ್ಟೆಲ್ಲ ಕೂಡಿ ಬರ್ತಿರೋ ಈ ಅಮಾವಾಸ್ಯೆ ಅಂದ್ರೆ ಆ ಶಿವ ಪಾರ್ವತಿಗೆ ಎಷ್ಟೋ ಇಷ್ಟ. ನೀವು ಶಿವ ಪಾರ್ವತಿ ಆಶೀರ್ವಾದ ಪಡ್ಕೋಬೇಕಂದ್ರು, ಎಲ್ಲ ದೇವತೆಗಳ ಅನುಗ್ರಹ ಪಡ್ಕೋಬೇಕಂದ್ರು, ಹಾಗೆ ನಿಮಗಿರುವಂತ ದೃಷ್ಟಿದೋಷ ಹೋಗಲಾಡಿಸ್ಕೊಳ್ಳೋಕೆ ನಾಳೆ ಹಸುಗೆ ಈ ಒಂದು ಪದಾರ್ಥ ತಿನ್ನಿಸ್ಬೇಕು. ನಿಮ್ಮನ್ನ ಕೀಳಾಗಿ ನೋಡಿರೋಂತ ಜನ ಕೂಡ ನಿಮ್ಮ ಕಾಲತ್ರ ಬರ್ತಾರೆ. ಹಾಗಾದ್ರೆ ಆಲಸ್ಯ ಮಾಡ್ತೀರಾ? ಆ ಪದಾರ್ಥ ಯಾವುದು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲು ಹಸು ಮಹಿಮೆ ಬಗ್ಗೆ ಹೇಳುವಂತ ಈ ಕಥೆನ ಕೇಳೋಣ. ಇದನ್ನ ಅಮಾವಾಸ್ಯೆ ದಿನ ಕೇಳಿದ್ರೆ ತುಂಬಾ ಒಳ್ಳೇದು. ಪುರಾತನ ಕಾಲದಲ್ಲಿ ಕೋಶಲ ಎಂಬ ವಿಶಾಲವಾದ ಸಾಮ್ರಾಜ್ಯವಿತ್ತು. ಅದನ್ನು ದಿಲೀಪ ಎಂಬ ರಾಜ ಪಾಲಿಸುತ್ತಿದ್ದ. 4 ದಿಕ್ಕುಗಳ ಪ್ರಜೆಗಳು ಕೂಡ ಅವನನ್ನ ಹೊಗಳ್ತಾ ಇದ್ರು. ಹಿಮಾಲಯ ಪರ್ವತದಷ್ಟೆತ್ತರಕ್ಕೆ ಅವನ ಕೀರ್ತಿ ಹರಡಿತ್ತು. ಪ್ರಜೆಗಳನ್ನ ಪಾಲಿಸುವುದರಲ್ಲಿ ಅವನಿಗೆ ಸರಿಸಾಟಿ ಯಾರೂ ಇಲ್ಲ ಎಂದು ಎಲ್ಲರೂ ಕೂಡ ಹೇಳುತ್ತಿದ್ದರು. ಅವನ ಹೆಂಡತಿ ಸುದಕ್ಷಿಣ. ದಿಲೀಪನಿಗೆ ಎಲ್ಲವೂ ಇತ್ತು, ಆದರೆ ಸಂತಾನ ಮಾತ್ರ ಇಲ್ಲ. ಹಾಗಾಗಿ ಆ ಒಂದು ಕೊರಗು ಅವನ ಮನಸ್ಸನ್ನು ಕಾಡುತ್ತಲೇ ಇತ್ತು. ಒಂದು ದಿನ ಹೆಂಡತಿಯೊಂದಿಗೆ ವಸಿಷ್ಠ ಮಹಾಋಷಿ ಆಶ್ರಮಕ್ಕೆ ಹೋದ ದಿಲೀಪ. ಅವನ ಮನಸ್ಸನ್ನು ಕಾಡುತ್ತಿರುವ ನೋವಿನ ಬಗ್ಗೆ ಮಹಾಋಷಿಗೆ ಹೇಳಿದ. ದಿವ್ಯ ದೃಷ್ಟಿಯಿಂದ ನೋಡಿದ ವಸಿಷ್ಠ ಮಹಾಋಷಿ ಹೀಗಂದರು: ದಿಲೀಪ, ಹಿಂದೆ ಒಂದು ದಿನ ನೀನು ದೇವೇಂದ್ರನನ್ನು ಭೇಟಿಯಾಗಿ ಬರುತ್ತಿರುವ ಸಮಯದಲ್ಲಿ ಕಲ್ಪವೃಕ್ಷದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಕಾಮಧೇನುವನ್ನು ನೋಡದೆ, ಅದಕ್ಕೆ ನಮಸ್ಕರಿಸದೆ ಹಾಗೆ ಹೊರಟು ಹೋದೆ. ಆಗ ಆ ಕಾಮಧೇನು ನಿನ್ನನ್ನು ಕರೆದು, ದಿಲೀಪ, ನನ್ನ ಸಂತಾನವಾದ ನಂದಿನಿಯನ್ನು ನೀನು ಪೂಜಿಸಿ ಅದರ ಮೆಚ್ಚುಗೆ ಪಡೆದಾಗ ಮಾತ್ರವೇ ನಿನಗೆ ಸಂತಾನ ಕಲುಗುತ್ತದೆ ಎಂದು ಹೇಳಿತು. ಆದರೆ ಯಾವುದೋ ಆಲೋಚನೆಯಲ್ಲಿದ್ದ ನೀನು ಆ ಮಾತನ್ನು ಕೂಡ ಕೇಳಿಸಿಕೊಳ್ಳದೆ ರಥ ಹತ್ತಿ ಹೊರಟು ಹೋದೆ. ಆ ಕಾರಣದಿಂದಲೇ ನಿನಗೆ ಸಂತಾನ ಆಗಲಿಲ್ಲ ಎಂದರು ವಸಿಷ್ಠ ಮಹಾಋಷಿ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ನಂದಿನಿ ಬಂತು. ಆ ಹಸುವನ್ನು ರಾಜನಿಗೆ ಒಪ್ಪಿಸಿ ಇದನ್ನು ಜಾಗೃತೆಯಿಂದ ಕಾಪಾಡು ಎಂದರು ವಸಿಷ್ಠ ಮಹಾಋಷಿ. ಅವರ ಆಜ್ಞಾನುಸಾರ ನಂದಿನಿಯನ್ನು ಕರೆದುಕೊಂಡು ಅರಮನೆಗೆ ಹೋದರು ರಾಜ ದಂಪತಿಗಳು. ಆ ರಾತ್ರಿ ದಿಲೀಪ ಸ್ವತಃ ಅವನ ಕೈಯಾರೆ ಅಡುಗೆ ಮಾಡಿ ನಂದಿನಿಗೆ ತಿನ್ನಿಸಿದ. ಸುದಕ್ಷಿಣ ನಂದಿನಿ ನಿದ್ರಿಸುವವರೆಗೂ ಬೀಸಣಿಗೆಯಿಂದ ಗಾಳಿ ಬೀಸುತ್ತಾ ಇದ್ದಳು. ಬೆಳಗ್ಗೆ ದಿಲೀಪ ನಂದಿನಿಯನ್ನು ಒಂದು ಪರ್ವತದ ಮೇಲೆ ಕರೆದೋಗಿ ಹುಲ್ಲು ಜಾಸ್ತಿ ಇರುವ ಜಾಗದಲ್ಲಿ ಮೇಯಲು ಬಿಟ್ಟ. ಅವನು ಕತ್ತಿ ಕೈಯಲ್ಲಿ ಹಿಡಿದುಕೊಂಡು ಯಾವ ಕ್ರೂರ ಪ್ರಾಣಿ ಕೂಡ ಹತ್ತಿರ ಬರದಂತೆ ನಂದಿನಿಯನ್ನು ಕಾವಲು ಕಾಯುತ್ತಿದ್ದ. ಸಂಜೆ ನಂದಿನಿಯನ್ನು ಮತ್ತೆ ಅರಮನೆಗೆ ಕರೆತಂದು ಅದಕ್ಕೆ ಸ್ನಾನ ಮಾಡಿಸಿ, ಸೊಳ್ಳೆ ನೊಣ ಮುತ್ತದಂತೆ ಹೊಗೆ ಹಾಕಿ ರುಚಿಕರವಾದ ಮೇವನ್ನು ಕೊಟ್ಟು ಅದರ ತಲೆ ನೀವುತ್ತಾ ಹಾಡು ಹಾಡಿ ಮಗುವನ್ನು ಮಲಗಿಸುವಂತೆ ಮಲಗಿಸಿದ. ಇದೇ ರೀತಿ ರಾಜಾರಾಣಿ ಇಬ್ಬರು 21 ದಿನಗಳ ಕಾಲ ನಂದಿನಿಯನ್ನು ಅಪರೂಪವಾಗಿ ನೋಡಿಕೊಂಡರು. ಇದರಿಂದ ದಿಲೀಪನ ಭಕ್ತಿ ನಿಜಾನ ಅಥವಾ ಮಗುವಿಗಾಗಿ ಅವನು ಆಡುತ್ತಿರುವಂತ ನಾಟಕಾನ ಎಂದು ಪರೀಕ್ಷಿಸಲು ನಂದಿನಿ ಒಂದು ದಿನ ಹಿಮಾಲಯ ಪರ್ವತದಲ್ಲಿರೋ ಗಂಭೀರ ಎಂಬ ಗುಹೆಯೊಳಗೆ ಹೋಗಿ ಬಚ್ಚಿಟ್ಟುಕೊಂಡಿತು. ರಾಜ ಅವರಿವರನ್ನು ವಿಚಾರಿಸಿಕೊಂಡು ಆ ಗುಹೆಯೊಳಗೆ ನಂದಿನಿ ಹೋಗಿರೋ ವಿಷಯ ತಿಳಿದುಕೊಂಡು ಗುಹೆಯ ಒಳಗೆ ಅವನು ಹೋದ. ಅಲ್ಲಿ ನಂದಿನಿ ಮೇಲೆ ಒಂದು ಸಿಂಹ ಹಾರಲು ಬಂತು. ರಾಜ ಅವನ ಖಡ್ಗ ತೆಗೆದುಕೊಂಡು ಆ ಸಿಂಹವನ್ನು ತಡೆಯಲು ಮುಂದಾದ. ಆದರೆ ವಿಚಿತ್ರವಾಗಿ ಯಾವುದೋ ಒಂದು ಮಂತ್ರ ಹಾಕಿದಂತೆ ಒಂದು ಶಿಲೆಯಂತೆ ದಿಲೀಪ ಬದಲಾದ. ಕೇವಲ ಅವನು ಮಾತು ಮಾತ್ರವೇ ಆಡಬಹುದಿತ್ತು, ಮೈ ಕೈ ಅಲುಗಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಆ ಸಿಂಹ, ಮಹಾರಾಜ, ನನ್ನ ಹೆಸರು ಕುಂಬೋದ್ವರ, ನಾನೊಬ್ಬ ಶಿವನ ಪರಮಭಕ್ತ.
ಈ ಪ್ರಾಂತ್ಯದಲ್ಲಿ ಅಮ್ಮ ಪಾರ್ವತಿಗೆ ಇಷ್ಟವಾದಂತ ದೇವದಾರು ವೃಕ್ಷವೊಂದಿದೆ. ಆ ಮರಕ್ಕೆ ನನ್ನನ್ನು ಕಾವಲಾಗಿ ಪರಮೇಶ್ವರ ನೇಮಿಸಿದ್ದಾರೆ. ಇಲ್ಲಿಗೆ ಬಂದ ಯಾವ ಜೀವಿಯನ್ನಾದರೂ ನಾನು ಜೀವಸಹಿತ ಬಿಡುವುದಿಲ್ಲ. ನಿನ್ನ ಶಕ್ತಿ ಯುಕ್ತಿಗಳು ನನ್ನ ಮುಂದೆ ಕೆಲಸ ಮಾಡಲ್ಲ ಎಂದಿತು ಆ ಸಿಂಹ. ಆ ಸಿಂಹದ ಮಾತು ಕೇಳಿ ದಿಲೀಪನಿಗೆ ತುಂಬಾ ದುಃಖವಾಯಿತು. ಅವನು ಈ ರೀತಿ ಹೇಳಿದ, ಓ ಮೃಗರಾಜ, ಈ ಹಸುವನ್ನು ಬಿಟ್ಟು ಬಿಡು, ಇದರ ಬದಲಾಗಿ ನನ್ನ ಪ್ರಾಣವನ್ನು ತೆಗೆದುಕೋ ಎಂದ. ಅದಕ್ಕೆ ಸಿಂಹ, ಮಹಾರಾಜ, ನೀನಿಷ್ಟೊಂದು ಮೂರ್ಖ ಎಂದು ಗೊತ್ತಿರಲಿಲ್ಲ. ಒಂದು ಹಸುವಿಗಾಗಿ ನಿನ್ನ ಪ್ರಾಣ ಕೊಡೋಕೆ ಸಿದ್ಧವಾಗಿದ್ದೀಯ. ನೀನೊಬ್ಬ ಮಹಾರಾಜ. ನೀನು ಸತ್ತರೆ ನಿನ್ನ ಪ್ರಜೆಗಳ ಗತಿಯೇನು? ನಿನ್ನ ಸಂಪತ್ತು, ಕೀರ್ತಿ, ಒಳ್ಳೆ ಜೀವನ ಎಲ್ಲ ಬಿಟ್ಟು ಈ ಹಸುಗಾಗಿ ಪ್ರಾಣ ಯಾಕೆ ಕೊಡ್ತೀಯ? ಹೋಗು ಹೋಗು, ನಿನ್ನ ಅರಮನೆಗೆ ಹೋಗು ಅಂತು ಸಿಂಹ. ಅದರ ಮನಸ್ಸು ಬದಲಾಯಿಸೋಕೆ ಎಷ್ಟೋ ಪ್ರಯತ್ನ ಪಟ್ಟ ರಾಜ. ಎಷ್ಟೋ ವಾಗ್ದಾನಗಳನ್ನು ಕೂಡ ಮಾಡಿದ. ಕೊನೆಗೆ ಸಿಂಹ ದಿಲೀಪನ ಮಾತಿಗೆ ಒಪ್ಪಿಕೊಂಡಿತು. ಹಸುವನ್ನು ಬಿಟ್ಟು ದಿಲೀಪನನ್ನು ತಿನ್ನಲು ಮುಂದಾಯಿತು. ದಿಲೀಪ ಕೊಟ್ಟ ಮಾತಿನ ಪ್ರಕಾರ ತಲೆ ತಗ್ಗಿಸಿ ಸಿಂಹದ ಮುಂದೆ ನಿಂತುಕೊಂಡ. ಅದೇ ಸಮಯದಲ್ಲಿ ದಿಲೀಪನ ಮೇಲೆ ದೇವತೆಗಳು ಹೂಮಳೆ ಸುರಿಸಿದರು. ಆಗ ನಂದಿನಿ ದಿಲೀಪನೊಂದಿಗೆ, ರಾಜ, ನಿನ್ನ ಸೇವೆಗೆ, ಭಕ್ತಿಗೆ, ನಿಯತ್ತಿಗೆ ಮೆಚ್ಚಿದೆ. ನಿನಗೆ ನಾನು ನನ್ನ ಹಾಲನ್ನು ಬಹುಮಾನವಾಗಿ ಕೊಡುತ್ತಿದ್ದೇನೆ ಎಂದು ಹೇಳಿತು. ಅದಕ್ಕೆ ದಿಲೀಪ, ಅಮ್ಮ, ನಿನ್ನ ದಯೆ ಅಪಾರ. ನಿನ್ನ ಹಾಲಿಗಾಗಿ ದೇವತೆಗಳು, ಋಷಿ ಮುನಿಗಳು ನಿನ್ನ ಸಂತಾನ ಎದುರು ನೋಡುತ್ತಿರುತ್ತಾರೆ. ಅವರೆಲ್ಲರಿಗೂ ಕೊಟ್ಟು ಉಳಿದ ಹಾಲನ್ನು ನಾನು ತೆಗೆದುಕೊಳ್ಳುತ್ತೀನಿ ಎಂದು ಹೇಳಿದ. ಅವನ ಮಾತಿಗೆ ಸಂತೋಷಿಸಿದ ನಂದಿನಿ ಅದರ ಹಾಲಿನಲ್ಲಿ 1/6 ಭಾಗವನ್ನು ದಿಲೀಪನಿಗೆ ಕೊಟ್ಟಿತು. ದಿಲೀಪ ಆ ಹಾಲನ್ನು ತಂದು ಅವನ ಹೆಂಡತಿಗೆ ಕೊಟ್ಟ. ಅದನ್ನು ಕುಡಿದ ಸುದಕ್ಷಿಣ ರಘು ಎಂಬ ಮಗನಿಗೆ ಜನ್ಮ ಕೊಟ್ಟಳು. ಅವನಿಗೆ ಮಗ ಜನಿಸಿದ ಶುಭ ದಿನದಂದು ದಿಲೀಪ ಹಸುವನ್ನು ಪೂಜಿಸಬೇಕು, ನಮಸ್ಕರಿಸಬೇಕು. ಗೋ ಸಂರಕ್ಷಣೆ ಎಲ್ಲರ ಕರ್ತವ್ಯ ಎಂದು ರಾಜ್ಯದಲ್ಲಿ ಹೊಸ ಕಾನೂನು ಜಾರಿಗೆ ತಂದ. ಈ ಕತೆ ಆಷಾಢ ಅಮಾವಾಸ್ಯೆ ಎಂದು ಕೇಳಿದರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿರುವುದಿಲ್ಲ. ಇನ್ನು ಈ ದಿನ ನೀವು ಹಸುವಿಗೆ ತಿನ್ನಿಸಬೇಕಾದಂತ ಪದಾರ್ಥ ಏನು ಅಂತ ನೋಡೋಣ. ಇವತ್ತು ಹಸುವಿಗೆ 5 ರೀತಿಯಾದ ಹಣ್ಣುಗಳನ್ನು ತಿನ್ನಿಸಿದರೆ ತುಂಬಾ ಒಳ್ಳೆಯದು. ನಿಮಗೆ 5 ರೀತಿಯಾದ ಹಣ್ಣುಗಳು ಸಿಗದಿದ್ದ ಪಕ್ಷದಲ್ಲಿ ಮಾತ್ರ 5 ಬಾಳೆಹಣ್ಣುಗಳನ್ನು ನೀವು ತಿನ್ನಿಸಬಹುದು. ಈ ರೀತಿ ನೀವು ಆಷಾಢ ಅಮಾವಾಸ್ಯೆ ದಿನ ಮಾಡಿದರೆ 3,000,000 ದೇವತೆಗಳು ನಿಮಗೆ ಆಶೀರ್ವಾದ ಮಾಡುತ್ತಾರೆ. ಹಾಗೆ ಹಸುವಿಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆಯನ್ನು ಹೇಳಿಕೊಂಡರೆ ನಿಮ್ಮ ಕೋರಿಕೆ ಆ ದೇವರಿಗೆ ತಲುಪುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.